ಹುಬ್ಬಳ್ಳಿಯ ಕರಸೇವಕರ ಬಂಧನ ಪ್ರಕರಣ ಬಿಜೆಪಿಗೆ ಈಗ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಆದರೆ ಕಾಂಗ್ರೆಸ್ನ ಕೆಲವು ಹಿರಿಯರಿಗೆ ಮತ್ತೆ ಈ ಅಸ್ತ್ರವನ್ನು ಬಿಜೆಪಿಗೆ ಕೊಡಬೇಕಾ ಅನ್ನುವಂತಹ ಚಿಹ್ನೆ. ಈ ಹಿನ್ನೆಲೆಯಲ್ಲಿ ಈಗ ಮಧ್ಯ ಪ್ರವೇಶ ಮಾಡಿದೆ ಹೈಕಮಾಂಡ್. ಬಂಧನವೇ ಬಿಜೆಪಿಗೆ ಈಗ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ. ಹಾಗಾಗಿ ದೇಶದಲ್ಲಿ ಜೋರಾಗ್ತಾ ಇದೆ ಆಕ್ರೋಶ. ಆವಾಗ 92ರಲ್ಲಿ ಹುಬ್ಬಳ್ಳಿಯಿಂದಲೇ ಬಿಜೆಪಿಗೆ ಶಕ್ತಿ ಸಿಕ್ತು. ಈಗ ಮತ್ತೆ ಆ ಶಕ್ತಿಯನ್ನು ಬಿಜೆಪಿಗೆ ಕೊಡಬೇಕಾ? ಕಾಂಗ್ರೆಸ್ನ ಹಿರಿಯರಿಗೆ ಆತಂಕ ಶುರುವಾಗಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಕೂಡ ಹೋಗಿದೆ. ಈ ವಿಚಾರ ಬೇಕಿತ್ತಾ ಈ ಸಂದರ್ಭದಲ್ಲಿ ಇದೆಲ್ಲವೇ ಅಂತ. ಆದರೆ ಇವ್ರು ಕೊಟ್ಟಿರೋ ಸಮರ್ಥನೆ ಏನು ಅಂತ ನೋಡಬೇಕಲ್ಲ. ಇವರು ಏನೇ ನಿರ್ಧಾರ ತಗೊಂಡ್ರು ಹೈಕಮಾಂಡ್ಗೆ ಒಂದು ಸಮರ್ಥನೆಯನ್ನು ಕೊಡಬೇಕಾಗುತ್ತೆ. ಯಾಕೆ ನಾವು ಈ ನಿರ್ಧಾರಕ್ಕೆ ಬಂದ್ವಿ ಅಂತ. ಆಗಲೂ ಕೂಡ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಾಟೆ, ಯಾವಾಗ ಬಾಬರಿ ಮಸೀದಿ ಧ್ವಂಸ ಸಂದರ್ಭದಲ್ಲಿ 31 ವರ್ಷದ ಹಿಂದೆ ಹುಬ್ಬಳ್ಳಿಯಿಂದಲೇ ಬಿಜೆಪಿಗೆ ಶಕ್ತಿ ಸಿಕ್ಕಿದ್ದು. ಹಿಂದುತ್ವ ಅಂತಕ್ಕಂಥದ್ರ ಬೇಸ್ ಶುರುವಾಗಿದ್ದೆ ಹುಬ್ಬಳ್ಳಿನಲ್ಲಿ. ಈಗ ಮತ್ತೆ ಹುಬ್ಬಳ್ಳಿಯಲ್ಲೇ ಅದೇ ವಿವಾದಕ್ಕೆ ಕಾಂಗ್ರೆಸ್ ಕೈ ಹಾಕಿರ್ತಕ್ಕಂಥದ್ದು ಸರಿನಾ? ರಾಮ ಮಂದಿರ ಉದ್ಘಾಟನೆಯ ವೇಳೆ ಇವೆಲ್ಲವೂ ಕೂಡ ಬೇಕಿತ್ತಾ? ನೋಡಿ, CM ಗೃಹ ಸಚಿವರ ಜೊತೆ ಚರ್ಚಿಸಿಯೇ LPC ಕ್ಲಿಯರ್ ಡ್ರೈವ್ಗೆ ಪೊಲೀಸ್ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. LPC ಅಂದರೆ ಲಾಂಗ್ ಪೆಂಡಿಂಗ್ ಕೇಸ್, ಬಹುವರ್ಷಗಳಿಂದ ಸಾಲ್ವ್ ಆಗದಂತಹ ಕೇಸ್ಗಳನ್ನು ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡಿ ಮುಗಿಸಿ, ಕ್ಲಿಯರ್ ಮಾಡಿ ಅಂತ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಇದು ಯಾಕೆ ಬಂತು ಅಂತ ಪ್ರಶ್ನೆ. ಹುಬ್ಬಳ್ಳಿ ಪ್ರಕರಣದ ಬಗ್ಗೆ ವರದಿಯನ್ನು ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ LPC ಡ್ರೈವ್ ರಿಪೋರ್ಟನ್ನು ರಾಜ್ಯ ಸರ್ಕಾರ ಕಳಿಸಿದೆ. ದೀರ್ಘಕಾಲ ಉಳಿದಿರುವ ಕೇಸ್ಗಳ ಕ್ಲಿಯರ್ಗೆ ನಾವು ಸೂಚನೆಯನ್ನು ಕೊಟ್ಟಿದ್ವಿ. ಕಳೆದ 1 ತಿಂಗಳಿನಿಂದ LPC ಕ್ಲಿಯರ್ ಡ್ರೈವ್ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ LPC ಕ್ಲಿಯರ್ ಡ್ರೈವ್ ನಡೀತಾ ಇದೆ. ಲಾಂಗ್ ಪೆಂಡಿಂಗ್ ಕೇಸಸ್ಸು. LPC ಕೇಸ್ ಕ್ಲಿಯರ್ ಮಾಡುವ ವೇಳೆ ಕರಸೇವಕರದ್ದು ಸೇರಿದೆ. ನಾವೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಆಗ ಅದೊಂದೇ ಕೇಸ್ ರಿಓಪನ್ ಮಾಡಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಕೇಸ್ಗಳನ್ನು ರಿಓಪನ್ ಮಾಡ್ಕೊಂಡಿದ್ದೀವಿ. ಆದರೆ ಬಿಜೆಪಿಗರು ಒಂದೇ ಕೇಸ್ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರ ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟಿದೆ. ಬಿಜೆಪಿಯ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಯಾವ ರೀತಿ ಇದನ್ನು ಎದುರಿಸುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಆಮೇಲೆ ಇದು ತುಂಬ ಸಹಜವಾಗಿ ಎಲ್ರಿಗೂ ಅನ್ಸೋದೇನು ಗೊತ್ತಾ? ಅಲ್ಲಪ್ಪ, 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಕಾಂಗ್ರೆಸ್ನವರು ಅದಕ್ಕೂ ಅಡ್ಡಬಾಯಿ ಹಾಕ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ 31 ವರ್ಷದ ಹಿಂದಿನ ಕೇಸನ್ನು ರಿಓಪನ್ ಮಾಡಿಸಿದಾರಲ್ಲ, ಹೊಟ್ಟೆ ಕಿಚ್ಚುವರಿಗೆ ಅಂತ. ಇದು ಜನಸಾಮಾನ್ಯರು ಆಡ್ತಿರೋ ಮಾತಿದು. ಜನಸಾಮಾನ್ಯರ ಬಾಯಲ್ಲಿ ಬರ್ತಿರೋ ಮಾತಿದು. ಕಾಂಗ್ರೆಸ್ನವ್ರು ಹೊಟ್ಟೆ ಉರಿ, ಕಾಂಗ್ರೆಸ್ನವ್ರು ಹೊಟ್ಟೆ ಕಿಚ್ಚು. ಸೊ ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿದೆ. ತಪ್ಪು ಮಾಡಿದವ್ರು ಏನು ಮಾಡಬೇಕು? ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ? ಮನೆ ಅದನ್ನ ಬೇಕು ಅಂತೇಳಿ ರಾಜಕೀಯ ಮಾಡೋದು, ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ. ನೋಡ್ರಿ, ದಿನನಿತ್ಯ ಆಡಳಿತಾತ್ಮಕ ವಿಷಯಗಳು, ಅವ್ರ ಬಂಧನ ಇವ್ರ ಬಂಧನ, ಎಲ್ಲೆಲ್ಲಿ ಅಕ್ರಮಗಳಾಗ್ತವೆ, ಎಲ್ಲೆಲ್ಲಿ ಕಾನೂನು ಉಲ್ಲಂಘನೆ ಆಗ್ತದೆ, ಅಲ್ಲಲ್ಲಿ ಇಂಥ ಪ್ರಕರಣಗಳು ಆಡಳಿತಾತ್ಮಕವಾಗಿ ಕೆಳ ಹಂತದಲ್ಲಿ ನಡೀತಾ ಇರ್ತದೆ. ಯಾವನೋ 31 ವರ್ಷ ಕೆಳಗಡೆ ಯಾರಿಗಾದ್ರೂ ಮರ್ಡರ್ ಮಾಡ್ತಾನಪ್ಪ, ಆಮೇಲೆ ಸಿಗ್ತಾನೆ 31 ವರ್ಷ ನಂತರ. 31 ವರ್ಷ ಆಗಿದೆ, ಅವನಿಗೆ ಬಿಟ್ಬಿಡ್ರಿ ಅಂತ ಹೇಳ್ತೀರಿ? ಈಗೆಲ್ಲ ಏನು ಬೀದಿಗಿದ್ದು ಹೋರಾಟ ಮಾಡಾಕ್ತಾರಲ್ಲ, ಹಾಗೆ ಇಷ್ಟೆಲ್ಲ ಕೇಸ್ ಇದ್ದದ್ದನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಗಮನಕ್ಕೆ ತಂದು ವಿಡ್ರಾ ಮಾಡಿಸ್ಕೊಳ್ಬೋದಾಗಿತ್ತು. ಹಿಂದಿನ ಸರ್ಕಾರ ಇದ್ದಾಗ ಆಗ್ಬೇಕಾಯ್ತಾ? ಯಾಕಾಗಿಲ್ಲ? ಅವಾಗ ಇವರೆಲ್ಲ ಎಲ್ಲಿದ್ರು, ಏನು ಪ್ರಯತ್ನ ಮಾಡಿದ್ರು? ಅವಾಗ ನನ್ನ ಕಡೆ ಎಷ್ಟೋ ಜನ ಬಂದಾಗ ಸಂಬಂಧಪಟ್ಟಂತವ್ರಿಗೆ ನಾನು ಅದನ್ನ ಕೇಸ ವಿಡ್ರಾ ಮಾಡ್ರಿ ಅಂತ ಹೇಳಿದೆ. ನಾನು ರೌಡಿ ಶೀಟರ್ ಅಂತ ತೆಗೀರಿ ಅಂತ ಹೇಳಿದೆ. ನಾನು ಕೋರ್ಟ್ ಡೈರೆಕ್ಷನ್ ಏನು ಮಾಡೋಕ್ಕಾಗಲ್ಲ. ಅದು ಯಾರೋ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದನ್ನೇ ಸರ್ಕಾರದ ನಿರ್ಧಾರ, ಸರ್ಕಾರ ಡೈರೆಕ್ಷನ್ ಕೊಟ್ಟಿದ್ದನ್ನು ಸರಿಯಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈ ಕರಸೇವಕರ ಬಂಧನ ವಿಚಾರ, ಈ ಪ್ರಕರಣ
ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶಿಸುವ ಹಂತಕ್ಕೆ ಹೋದದ್ದು ಯಾಕೆ ಅಂತ. ಯಾಕೆಂದರೆ ರಾಜ್ಯ ನಾಯಕರಲ್ಲೇ ಗೊಂದಲ ಇದೆ. ಸಿ ಎಂ ಮತ್ತು ಪರಮೇಶ್ವರ್ ಅವರು ಸಮರ್ಥನೆ ಮಾಡ್ಕೋತಾರೆ, ಡಿ ಕೆ ಶಿವಕುಮಾರ್ ಅವರು ಇದರಿಂದ ದೂರ ಉಳಿತಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇದೆ. ಈ ಕರಸೇವಕರ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ ಏನಾದರೂ ಗೊಂದಲಕ್ಕೆ ಬಿದ್ದಿದೆಯಾ ಅಂತ. ಅರವಿಂದ್, ಹೌದು, ಕಾಂಗ್ರೆಸ್ ಸಹಜವಾಗಿ ಗೊಂದಲಕ್ಕೆ ಬಿದ್ದಿದೆ ಅಂತ ಗೊತ್ತಾಗ್ತಿದೆ. ಸೊ ಯಾಕೆ ಈ ವಿಚಾರ ಹೀಗೆ ಪ್ರಸ್ತುತ ಅನ್ನೋಂಥದ್ದಾದ್ರೆ, 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಇದೆ, ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಿದೆ. ಆ ಸಂದರ್ಭದಲ್ಲಿ ಕರಸೇವಕರ ಬಂಧನ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೈಕಮಾಂಡ್ಗೆ ವರದಿ ಹೋಗಿದೆ. ಹಾಗಾಗಿನೇ ಕಾಂಗ್ರೆಸ್ನ ಹೈಕಮಾಂಡ್ ಕರಸೇವಕರ ಬಂಧನ ವಿಚಾರವಾಗಿ ಮಾಹಿತಿನ ರಾಜ್ಯ ಸರ್ಕಾರಕ್ಕೆ ಕೇಳಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ರಾಜ್ಯ ಸರ್ಕಾರವು ಕೂಡ ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಿದೆ. ಅಂದ್ರೆ ಹಳೆಯ ಪೆಂಡಿಂಗ್ ಕೇಸ್ ಏನಿದಾವೆ ಅದನ್ನ ನಾವು ಕ್ಲಿಯರ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಕೇವಲ ಪೂಜಾರಿ ಅವರ ಕೇಸ್ ಮಾತ್ರ ಅಲ್ಲ, ಹೀಗೆ ಅನೇಕ ಹಳೆ ಕೇಸ್ಗಳನ್ನ ನಾವು ಏನು ಪೆಂಡಿಂಗ್ ಇರೋದನ್ನ ಮುಗಿಸ್ಬೇಕು ಅನ್ನುವಂಥ ಸೂಚನೆ ಕೊಟ್ಟಿರೋದು. ಆದ್ರೆ ಈ ಬಿಜೆಪಿಯವರು ಕೇವಲ ಒಂದು ಪ್ರಕರಣವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂತಹ ವರದಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಸಹಜವಾಗಿ ಮುಂದೆ ಏಪ್ರಿಲ್ ಮೇನಲ್ಲಿ ಲೋಕಸಭೆ ಚುನಾವಣೆ ಇದೆ. ಒಂದ್ ವೇಳೆ ಈ ವಿಚಾರ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಹೈಪ್ ಆದ್ರೆ ಅದು ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಚಿಂತೆ. ಹಾಗಾಗಿನೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕೇಸ್ನ ವಿವರವನ್ನ ಕೇಳಿದೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಸಮಜಾಯಿಷಿಯನ್ನು ಕೊಟ್ಟಿದೆ. ಈ ರೀತಿ ಅನೇಕ ಕೇಸ್ಗಳಿದ್ದಾವೆ, ಆದ್ರೆ ಈ ಒಂದು ಕೇಸನ್ನ ಇಟ್ಕೊಂಡು ಆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥ ಸಬೂಬನ್ನ ಕೊಡ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಯಾವ ಸಂದೇಶ ಕೊಡುತ್ತೆ, ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರು ಬಿಜೆಪಿಗೆ ಟ್ಯಾಕಲ್ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಡಿಸ್ಟರ್ಬ್ ಆದಂತೆ ಕಾಣಿಸ್ತಿದೆ. ಹಾಗಾಗಿನೇ ರಾಜ್ಯ ನಾಯಕರಿಂದ ವರದಿಯನ್ನ ತರಿಸ್ಕೊಂಡಿರುವಂತದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಈ ವಿಚಾರ ಇದೊಂಥರ ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಅಥವಾ ಪೊಲೀಸರು ಹೆಂಗಿದ್ರು ಈ ವಿಚಾರದ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದಿರ್ತಾರಲ್ಲ, ಕರಸೇವಕರ ಬಂಧನ, ಇದೊಂದು ಕೇಸನ್ನು ಸ್ವಲ್ಪ ಹಾಗೆ ಪೆಂಡಿಂಗ್ ಇಟ್ಕೊಳ್ಬೇಕಾದ್ರೆ ಆಮೇಲೆ ಮಾಡ್ಕೋಬೋದಾಗಿತ್ತು. ಇದು ಈ ಟೈಮಲ್ಲೇ ಆಗಬೇಕು ಅಂತ ಏನಾದರೂ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಈ ಕೇಸ್ ರಿಓಪನ್ ಮಾಡಿಸಿದ್ರ? ಈ ವಿಚಾರವಾಗಿಯೇ ಕಾಂಗ್ರೆಸ್ ನಾಯಕರಲ್ಲಿ ವಿಪರೀತ ಗೊಂದಲ ಇದೆ.